ಇನ್ನು ಮೂವರು ಅತೃಪ್ತ ಶಾಸಕರು ಎಲ್ಲಿದ್ದಾರೆ ಗೊತ್ತಾ? ಮುಂಬೈನ ಯಾವ ಹೋಟೆಲ್ನಲ್ಲಿದ್ದಾರೆ ಗೊತ್ತಾ? ನ್ಯೂಸ್ 18ಗೆ ಸಿಕ್ಕಿದೆ ಬಲ್ಲ ಮೂಲಗಳ ಮಾಹಿತಿ. ಮೂವರು ಅತೃಪ್ತ ಶಾಸಕರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಮುಂಬೈನ ಯಾವ ಹೋಟೆಲ್ನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ನ್ಯೂಸ್ 18ಗೆ ಸಿಕ್ಕಿದೆ ಬಲ್ಲ ಮೂಲಗಳ ಮಾಹಿತಿ. ಯಾರು ಆ ಅತೃಪ್ತ ಶಾಸಕರು ಅನ್ನೋದನ್ನ ಕೂಡ ಹೇಳ್ತಿದ್ದೀವಿ. ಇಲ್ಲಿ ಪ್ರಮುಖವಾಗಿ ಮೂವರು ಅತೃಪ್ತ ಶಾಸಕರು ಇದೇ ಹೋಟೆಲ್ನಲ್ಲಿ ಇದ್ದಾರೆ. ಇದೇ ಹೋಟೆಲ್ನಲ್ಲಿ ಅವರು ತಂಗಿರುವಂತದ್ದು. ಮುಂಬೈನ ಪ್ರತಿಷ್ಠಿತ ರೆನೈಸನ್ಸ್ ಹೋಟೆಲ್ನಲ್ಲಿ ಅವರು ತಂಗಿರುವಂತದ್ದು. ನ್ಯೂಸ್ 18ಗೆ ಸಿಕ್ಕಿದೆ ಬಲ್ಲ ಮೂಲಗಳ ಮಾಹಿತಿ. ಅವರು ಆ ಮೂವರು ಶಾಸಕರಾದ್ರು ಯಾರು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀವಿ. ಮೂವರು ಅತೃಪ್ತ ಶಾಸಕರು ಇದೇ ಹೋಟೆಲ್ನಲ್ಲಿ ಉಳ್ಕೊಂಡಿರುವಂತದ್ದು. ಅದು ಮುಂಬೈನ ಪ್ರತಿಷ್ಠಿತ ರಿನೈಸನ್ಸ್ ಹೋಟೆಲ್. ಬೆಂಗಳೂರಿನಲ್ಲೂ ಕೂಡ ಇದೆ ಅದೇ ರೀತಿಯಾದಂತಹ ಒಂದು ಹೋಟೆಲ್. ಅದು ಮುಂಬೈನಲ್ಲೂ ಕೂಡ ಇರುವಂತದ್ದು. ಆ ಒಂದು ಹೋಟೆಲ್ನಲ್ಲಿ ಕಾಂಗ್ರೆಸ್ನ ಮೂವರು ಅತೃಪ್ತ ಶಾಸಕರು ಇರುವಂತದ್ದು ಅನ್ನೋದ್ರ ಬಗ್ಗೆ ಖಚಿತವಾಗ್ತಾ ಇದೆ. ಮುಂಬೈನ ಯಾವ ಹೋಟೆಲ್ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀವಿ ನಾವು. ರೆನೈಸನ್ಸ್ ಅನ್ನೋ ಹೋಟೆಲ್ನಲ್ಲಿ ಆ ಮೂವರು ಶಾಸಕರು ತಂಗಿದ್ದಾರಂತೆ. ಆ ಮೂವರು ಶಾಸಕರು ತಂಗಿ ಇಲ್ಲಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಅಧಿಕೃತ ಕಾರ್ಯಕ್ರಮದ ಹೆಸರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದೇ ಕಾರಣಕ್ಕೆ ಮುಂಬೈಗೆ ಹೋಗ್ತಾ ಇರೋದು. ಆಪರೇಷನ್ ಕಮಲವನ್ನ ವಿಫಲ ಮಾಡುವುದಕ್ಕೆ ಡಿ.ಕೆ.ಶಿ ಅವರ ಹೆಗಲಿಗೆ ಜವಾಬ್ದಾರಿಯನ್ನು ಹೊರಿಸಲಾಗಿದೆ ಹೈಕಮಾಂಡ್ ಜೊತೆ. ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ಆಡಿದ್ದಾರೆ. ಅತೃಪ್ತರ ಅಸಮಾಧಾನ ಆರಿಸುವ ಹೊಣೆ ಡಿ.ಕೆ.ಶಿ ಅವರ ಹೆಗಲ ಮೇಲೆ ಬಿದ್ದಿರುವಂತದ್ದು. ಆಪರೇಷನ್ ಸಂಕ್ರಾಂತಿ ಕಿಚ್ಚನ್ನ ಆರಿಸ್ತಾರ ಡಿ.ಕೆ. ಶಿವಕುಮಾರ್ ಅವರು ಅನ್ನುವ ಪ್ರಶ್ನೆ ಎದ್ದಿದೆ. ನಾಳೆ ಮುಂಬೈಗೆ ತೆರಳುತ್ತಾ ಇದ್ದಾರೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ರು ಮುಂಬೈನಲ್ಲಿ 3 ಜನ ಶಾಸಕರಿದ್ದಾರೆ ಅನ್ನೋದ್ರ ಬಗ್ಗೆ. ಸೊ ಅವರ ಜೊತೆ ಮಾತನಾಡೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರೇ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಆ ಮೂವರು ಶಾಸಕರು ಇದ್ದಿದ್ದಾದ್ರು ಎಲ್ಲಿ, ಯಾವ ಹೋಟೆಲ್ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಆ ಮೂವರು ಶಾಸಕರು ತಂಗಿರುವಂತಹ ಹೋಟೆಲ್ ರೆನೈಸನ್ಸ್ ಅನ್ನುವ ಹೋಟೆಲ್ನಲ್ಲಿ ಅವರು ತಂಗಿದ್ದಾರೆ. ಸೊ ಹೀಗಾಗಿ ನಾಳೆ ಡಿ.ಕೆ. ಶಿವಕುಮಾರ್ ಬೇರೆ ಮುಂಬೈಗೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಆಲ್ರೆಡಿ ಪ್ರತಿಯೊಂದು ಜವಾಬ್ದಾರಿಯನ್ನ ಅವರ ಮೇಲೆ ಹಾಕಲಾಗಿದೆ. ಆಪರೇಷನ್ ಕಮಲದ ಕಿಚ್ಚನ್ನ ತಣಿಸಬೇಕು, ಆರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಟ್ರಬಲ್ ಶೂಟರ್ ಅಂತಾನೆ ಕರೆಸಿಕೊಳ್ಳುವಂತ ಡಿ.ಕೆ. ಶಿವಕುಮಾರ್ ಅವರ ಹೆಗಲಿಗೆ ಈ ಒಂದು ಆಪರೇಷನ್ ಕಮಲವನ್ನ ಟುಸ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನ ನೀಡಲಾಗಿರುವಂತದ್ದು. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇರೋದನ್ನ ನೋಡಿದ್ರೆ ಶಾಸಕರನ್ನ ಭೇಟಿ ಮಾಡಿ ಆಪರೇಷನ್ ಕಮಲವನ್ನ ಟುಸ್ ಮಾಡುವಂತ ಸಾಧ್ಯತೆ ಇದೆ ಅನ್ಸುತ್ತೆ. ಖಂಡಿತವಾಗಿಯೂ ಪೃಥ್ವಿ, ಅಂತ ಒಂದು ಪ್ರಯತ್ನದಲ್ಲಿ ಹಿಂದೆನೂ ಸಹಿತ ಡಿ.ಕೆ. ಶಿವಕುಮಾರ್ ಸಚಿವರು ಸಾಕಷ್ಟು ಬಾರಿ ಇಂಥ ಸಂದರ್ಭ ಎದುರಾದಂತ ಅದನ್ನ ಹ್ಯಾಂಡಲ್ ಮಾಡಿದ್ರು. ಈಗಲೂ ಸಹಿತ ಸಚಿವ ಡಿ.ಕೆ. ಶಿವಕುಮಾರ್ ಹೆಗಲಿಗೆ ಈ ಜವಾಬ್ದಾರಿಯನ್ನ ಹಾಕಲಾಗಿದೆ. ಯಾಕಂದ್ರೆ ಶಾಸಕರು ಅವ್ರ ಮಾತನ್ನ ಕೇಳ್ತಾರೆ ಮತ್ತು ಅವ್ರ ಮಾತು ಕೇಳುವ ಹಾಗೆ ಮಾಡುವಂತ ಒಂದು ನ್ಯಾಕ್ ಕೂಡ ಅವರಿಗೆ ಇದೆ ಅನ್ನೋ ವಿಚಾರ ಎಲ್ಲರಿಗೂ ಪಕ್ಷದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಇರುವಂತಹ ಅಭಿಪ್ರಾಯ. ಆ ಕಾರಣಕ್ಕಾಗಿನೇ ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ಜವಾಬ್ದಾರಿ ವಹಿಸಿದ್ದಾರೆ. ಬೇರೆ ಒಂದು ಕಾರ್ಯಕ್ರಮದ ನೆಪದ ಮೂಲಕ ಮುಂಬೈನತ್ತ ಸಾಗಿದ್ದಾರೆ ಸಚಿವ ಡಿ.ಕೆ. ಶಿವಕುಮಾರ್. ಅಲ್ಲದೆ ಈಗ ಅವರು ಎಲ್ಲಿದ್ದಾರೆ, ಕೆಲವು ಶಾಸಕರು ಮುಂಬೈನಲ್ಲಿ ವಾಸವಾಗಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಅವ್ರು ಎಲ್ಲಿದ್ದಾರೆ ಅನ್ನೋ
ಮಾಹಿತಿ ಕೂಡ ಲಭ್ಯ ಆಗಿದೆ. ಆ ಹೋಟೆಲ್ನ ವಿಜುವಲ್ ಸಹಿತ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಅಲ್ಲಿಗೆ ಹೋಗಿ ಅವ್ರ ಜೊತೆ ಮಾತನಾಡಿ ಅವರ ಮನವೊಲಿಸುವಂತ ಪ್ರಯತ್ನ ಮತ್ತು ಅವ್ರ ಜೊತೆ ಬೇರೆ ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ವಾಪಸ್ ಪಕ್ಷದಲ್ಲೇ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನಕ್ಕೂ ಸಹಿತ ಮುಂದಾಗ್ತಾ ಇದೆ. ಯಾಕಂದ್ರೆ ಇದು ಕೇವಲ ಕಾಂಗ್ರೆಸ್ಗಷ್ಟೇ ಸೀಮಿತವಾಗಿಲ್ಲ, ಜೆಡಿಎಸ್ ನತ್ತೂ ಕೂಡ ಸಾಗ್ ಬರ್ತಾ ಇದೆ. ಆಪರೇಷನ್ ಕಮಲ ಜೆಡಿಎಸ್ ನವರು ಕೂಡ ಒಂದ್ ಸ್ವಲ್ಪ ಒಂದು ಹಂತದವರೆಗೆ ಶಾಂತವಾಗಿದ್ರು, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತ ಹೇಳಿ ಜೆಡಿಎಸ್ ನಾಯಕರೆಲ್ಲರೂ ಕೂಡ. ಆದ್ರೆ ಈಗ ಜೆಡಿಎಸ್ ನಾಯಕರಿಗೂ ಕೂಡ ತಲೆನೋವು ಶುರುವಾಗಿದೆ. ಕಾಂಗ್ರೆಸ್ ನಿಂದ ಒಂದಷ್ಟು ಶಾಸಕರು ಹೋದ ನಂತರದಲ್ಲಿ ಜೆಡಿಎಸ್ ನಲ್ಲೂ ಸಹಿತ ಸಾಕಷ್ಟು ಅತೃಪ್ತ ಶಾಸಕರಿದ್ದಾರೆ. ಒಂದು ವೇಳೆ ಅವರು ಜಂಪ್ ಆದ್ರೆ ಕಷ್ಟ ಆಗುತ್ತೆ, ಜೆಡಿಎಸ್ಗೂ ಕೂಡ ಕಷ್ಟ ಆಗುತ್ತೆ. ಈ ಕಾರಣಕ್ಕಾಗಿ ಜೆಡಿಎಸ್ ಒಂದ್ ಕಡೆಯಲ್ಲಿ ಬಿಜೆಪಿನೇ ಕೆಲ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ರೆ, ಈಗ ಒಂದ್ ಕಡೆಯಲ್ಲಿ ಆಗಿರುವಂತ ಒಂದು 3-4 ಜನ ಶಾಸಕರೇನು ಹೋಗಿದ್ದಾರೆ, ಅವರು ಪಕ್ಷ ಬಿಟ್ಟು ಹೋಗದೇ ಇರುವ ಹಾಗೆ ರೀತಿಯಲ್ಲಿ ಬಿಜೆಪಿಗೆ ಹೋಗದೇ ಇರುವ ನಿಟ್ಟಿನಲ್ಲಿ ಅವರನ್ನ ತಡೆಯುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಮುಂಬೈನಲ್ಲಿ ಅವ್ರ ಜೊತೆ ಹೋಗಿ ಮಾತುಕತೆಯನ್ನು ಮಾಡಿ ಆಪರೇಷನ್ ಕಮಲದ ಪ್ರಯತ್ನವನ್ನ ತಣ್ಣಗ್ ಮಾಡ್ಬೇಕು ಪ್ರಯತ್ನವನ್ನು ವಿಫಲ ಮಾಡ್ಬೇಕು ಅನ್ನೋ ಪ್ರಯತ್ನ. ಯಾಕಂದ್ರೆ ಇಲ್ಲಿಗೆ ಪ್ರಮುಖವಾಗಿ ಆ ನಾಯಕತ್ವ ವಹಿಸಿರುವಂತವ್ರನ್ನೇ ವಾಪಸ್ ಅವ್ರ ಜೊತೆ ಸಂಧಾನ ಮಾತುಕತೆಯನ್ನ ಮಾಡಿದ್ರೆ ಉಳಿದಂತರು ಯಾರು ಕೂಡ ಹೋಗಲ್ಲ ಅಂತ ಹೇಳಿ ಪ್ರಮುಖವಾಗಿ ಯಾರು ಹೋಗ್ಬಿಡ್ತಾರೆ ಇಲ್ಲಿ ನಾಯಕತ್ವ ವಹಿಸ್ಕೊಂಡವ್ರು ಹೋದ್ರೆ ಅವ್ರ ಜೊತೆಲಿ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ. ಒಂದ್ಸಲ ಇದು ರಾಜೀನಾಮೆ ಪರ್ವ ಶುರುವಾದ್ರೆ ಯಾರೆಲ್ಲ ಹೋಗ್ಬೇಕು ಮಾತುಕತೆ ಆಗಿರುತ್ತೆ ಅವ್ರೆಲ್ಲರೂ ಕೂಡ ಹೋಗ್ಬಿಡ್ತಾರೆ. ಆವಾಗ ಸರ್ಕಾರ ಮೈತ್ರಿ ಸರ್ಕಾರಕ್ಕೆ ಅವಿಶ್ವಾಸ ನಿರ್ಣಯ ಕೊಡುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ಲಿಕ್ಕೆ ರಾಜ್ಯಪಾಲರ ಬಳಿಯಲ್ಲಿ ಬಿಜೆಪಿ ಅವರು ಹೋಗುವಂತ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಈ ಎಲ್ಲಾ ಒಂದು ಪ್ರಯತ್ನವನ್ನ ವಿಫಲ ಮಾಡಬೇಕು. ಆಪರೇಷನ್ ಕಮಲಕ್ಕೆ ತುತ್ತಾಗುವಂತ ಅದ್ರ ನಾಯಕತ್ವ ವಹಿಸಿರುವಂತ ಕಾಂಗ್ರೆಸ್ನ ಪ್ರಮುಖರ ಶಾಸಕರೇನಿದ್ದಾರೆ ಅವರನ್ನು ಕೂಡ ಮನವೊಲಿಸಬೇಕು ಅಂತ ಹೇಳಿ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ಮುಂಬೈನ ಹತ್ರ ತೆರಳಿದ್ದಾರೆ. ಹೋಗಿ ಅವ್ರ ಜೊತೆಯಲ್ಲಿ ಇವತ್ತು ಮಾತುಕತೆ ಮಾಡುವಂತ ಒಂದು ಎಲ್ಲಾ ಸಾಧ್ಯತೆ ಇದೆ. ನಂತರದ ಬೆಳವಣಿಗೆ ಏನಾಗುತ್ತೆ ಅನ್ನೋದು ಕೂಡ ತುಂಬಾ ಕುತೂಹಲ ಕಾಣ್ತಾ ಇದ್ದೀರಿ. ಯಾಕಂದ್ರೆ ಈಗಾಗಲೇ 4-5 ಜನ ಶಾಸಕರು ಸ್ಪೀಕರ್ ಅವರನ್ನು ಕೂಡ ಭೇಟಿ ಮಾಡಲಿಕ್ಕೆ ಸಮಯಾವಕಾಶವನ್ನು ಕೇಳಿದಂತ ವಿಚಾರ ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಹಳ ತೀವ್ರಗತಿಯಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದು ಕೂಡ ಕಾಂಗ್ರೆಸ್ ಗೆಲುವಾಗಿದೆ ಮೈತ್ರಿ ಸರ್ಕಾರಕ್ಕೆ. ಆ ಕಾರಣಕ್ಕಾಗಿ ಇದನ್ನ ತಣ್ಣಗ್ ಮಾಡ್ಲಿಕ್ಕೆ ಈಗ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.